ಇದು 9ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ಮೊದಲ ಪದ್ಯ ಇದೆ. ಹೊಸ ಹಾಡು ಅಂತಕ್ಕಂಥ ಪದ್ಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ತಂದಿದ್ದೀನಿ. ಈ ಮೊದಲಿನ ವಿಡಿಯೋ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 9ನೇ ತರಗತಿ ಕನ್ನಡ ಪ್ರಶ್ನೋತ್ತರ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 9ನೇ ತರಗತಿಯವರಿಗಾಗಿ ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ನೋಟ್ಸ್ ಆಗಿರ್ಬೋದು, ಕ್ವಶನ್ ಆನ್ಸರ್ಸ್ಗಳಾಗಿರ್ಬೋದು, ಅವೆಲ್ಲ ನಿಮಗೆ ಏನಾಗ್ತಾವಪ್ಪ ಅಂದರೆ ಸಿಗ್ತವೆ. ತಾವೆಲ್ಲರೂ ಕೂಡ ಅವುಗಳನ್ನು ವೀಕ್ಷಿಸಿ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಅವಶ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ ಹೊಸ ಹಾಡು ಪದ್ಯದ ಪ್ರಶ್ನೋತ್ತರಗಳನ್ನು. ಮೊದಲಿಗೆ ಕವಿ ಪರಿಚಯ. ಕವಿ ಕಯ್ಯಾರ ಕಿಞ್ಞಣ್ಣರೈ. ಎಸ್. ಕಾಲ 1915. ಸ್ಥಳ ಕಾಸರಗೋಡು ಜಿಲ್ಲೆಯ ಕಯ್ಯಾರ ಗ್ರಾಮ. ಕೃತಿಗಳು ಶ್ರೀಮುಖ, ಐಕ್ಯಗಾನ, ಪುನರ್ನವ, ಚೇತನ ಮತ್ತು ಕೊರಗ ಗಂಧವತಿ. ಆತ್ಮಕಥೆ ದುಡಿತವೇ ನನ್ನ ದೇವರು. ಸ್ಮೃತಿ ಕೃತಿ ಗೋವಿಂದ ಪೈ. ನಾಟಕ ವೀರಾಗಿನಿ. ವಿಮರ್ಶಾ ಕೃತಿ ಸಾಹಿತ್ಯ ದೃಷ್ಟಿ. ಅನುವಾದ ಕೃತಿ ಕೃತಿ ಪಂಚಮಿ. ಪ್ರಶಸ್ತಿಗಳಲ್ಲಿ ಮೊದಲನೇದು 1969ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 2005ರಲ್ಲಿ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, 2006ರಲ್ಲಿ ನಾಡೋಜ ಪ್ರಶಸ್ತಿ, 66ನೇಯ ಎಸ್ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಹಿತ ಕಯ್ಯಾರ ಕಿಞ್ಞಣ್ಣರೈ ಅವರು ಆಗಿದ್ದರು. ಎಸ್. ಅಭ್ಯಾಸ. ಮೊದಲನೇದು, ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲ ಪ್ರಶ್ನೆ, ಕವಿ ಎಂಥ ಹಾಡು ಹಾಡಬೇಕೆಂದು ಬಯಸುವರು? ಉತ್ತರ, ನವಭಾವ, ನವಜೀವನ, ನವಶಕ್ತಿ ತುಂಬಿಸುವ ಹಾಡನ್ನು ಹಾಡಬೇಕೆಂದು ಕವಿ ಕಯ್ಯಾರ ಕಿಞ್ಞಣ್ಣರೈ ಅವರು ಬಯಸುತ್ತಾರೆ. ಪ್ರಶ್ನೆ 2, ವೀರಧ್ವನಿ ಹೇಗೆ ಏರಬೇಕು? ಉತ್ತರ, ವೀರಧ್ವನಿಯು ತರಂಗಗಳಾಗಿ ಹರಡುತ್ತಾ ಏರಬೇಕು. ಪ್ರಶ್ನೆ 3, ಕಡಿದೊಗೆಯಬೇಕಾದ ಪಾಠಗಳು ಯಾವುವು? ಉತ್ತರ, ಜಾತಿ, ಕುಲ, ಮತ, ಕುಲಧರ್ಮಗಳೆಂಬ ಪಾಶಗಳನ್ನು ಕಡಿದೊಗೆಯಬೇಕು. 4ನೇ ಪ್ರಶ್ನೆ, ಹಾಡು ನುಡಿಗುಂಡುಗಳು ಯಾವುದರ ಬೆನ್ನಟ್ಟಬೇಕು? ಉತ್ತರ, ಹಾಡಿನ ನುಡಿಗುಂಡುಗಳು ಭಯದ ಬೆನ್ನಟ್ಟಬೇಕು. 5ನೇ ಪ್ರಶ್ನೆ, ಭಾನುಭುವಿ ಯಾವುದರಿಂದ ಬೆಳಗಬೇಕು? ಉತ್ತರ, ಜಡನಿದ್ರೆಯಿಂದ ಸಿಡಿದೆದ್ದು ವೀರ ಹಟ್ಟಹಾಸದಲ್ಲಿ ಭಾನು ಮತ್ತು ಭುವಿಯು ಬೆಳಗಬೇಕು. ಮುಂದಿನ ಮುಖ್ಯ ಪ್ರಶ್ನೆ 2, ಕೊಟ್ಟಿರೋ ಪ್ರಶ್ನೆಗಳನ್ನು 3ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಕವಿ ಎಂಥ ಹಾಡನ್ನು ಹಾಡಿದಾಗ ವೀರಧ್ವನಿ ಏರಬೇಕು ಎಂದು ಬಯಸುತ್ತಾರೆ? ಉತ್ತರ, ಹೊಸ ಭಾವನೆ, ಹೊಸ ಜೀವನ ಹಾಗೂ ಹೊಸ ಶಕ್ತಿಯಿಂದ ತುಂಬಿ ತುಳುಕುವ ಹಾಡನ್ನು ಹಾಡಬೇಕು. ಹರಿತವಾದ, ಗಂಭೀರವಾದ ಭಾವನೆಗಳನ್ನು ಅಲೆ ಅಲೆಯಾಗಿ ಹರಡುವ ರೀತಿಯಲ್ಲಿ ವೀರಧ್ವನಿಯ ಮುಗಿಲೆತ್ತರಕ್ಕೆ ಏರಬೇಕು ಎಂದು ಕಯ್ಯಾರ ಕಿಞ್ಞಣ್ಣರೈ ಅವರು ಹೇಳಿದ್ದಾರೆ. 2ನೇ ಪ್ರಶ್ನೆ, ಎಸ್. ಕವಿ ಎಂಥ ಹಾಡು ಗುಡುಗಬೇಕು ಎಂದು ಆಶಿಸುತ್ತಾರೆ? ಉತ್ತರ, ಜಾತಿ ಮತ್ತು ಕುಲಧರ್ಮಗಳ ಪಾಠಗಳನ್ನು ಕಿತ್ತೊಗೆದು ಸ್ವಾಭಿಮಾನದಿಂದ, ಆತ್ಮವಿಶ್ವಾಸದಿಂದ ಎದೆ ಎತ್ತಿ ಹಾಡನ್ನು ಹಾಡಬೇಕು. ಆ ಹಾಡು ಯುಗ ಯುಗಗಳು ಕಳೆದರೂ ಲೋಕಗಳ ಆಚೆಯೂ ಗುಡುಗಿನ ರೀತಿಯಲ್ಲಿ ಪ್ರತಿಧ್ವನಿಸಬೇಕು ಎಂದು ಕವಿ ಕಯ್ಯಾರ ಕಿಞ್ಞಣ್ಣರೈ ಅವರು ಹೇಳಿದ್ದಾರೆ. ಪ್ರಶ್ನೆ 3, ಈ ಹಾಡು ಹೊಸತು ಎಂದು ಕವಿ ಹೇಳಲು ಕಾರಣವೇನು? ಉತ್ತರ, ಕವಿ ವೀರ ಭರವಸೆಯನ್ನು ಮೂಡಿಸುವ ಹಾಡನ್ನು ಒಮ್ಮೆ ಕೇಳಿ ನೋಡಬೇಕೆಂದು ಜಗಜ್ಜನನಿಯಲ್ಲಿ ಪ್ರಾರ್ಥಿಸುತ್ತಾರೆ. ಏಕೆಂದರೆ ಹಾಡಿನಲ್ಲಿ ಅಂದಿನ ಪಾಡು ಮುಗಿದ ಅಧ್ಯಾಯವಾಗಿದ್ದು ಇಂದು ಹೊಸ ಹುರುಪಿನೊಂದಿಗೆ ಹೊಸ ಹಾಡನ್ನು ಹಾಡುತ್ತಿದ್ದಾರೆ. ಆದ್ದರಿಂದ ಕವಿ ಈ ಹಾಡು ಹೊಸತು ಎಂದು ಹೇಳಿದ್ದಾರೆ. ಮುಂದಿನ ಪ್ರಶ್ನೆ, ಮುಖ್ಯ ಪ್ರಶ್ನೆ 3, ಕೊಟ್ಟಿರೋ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಹೊಸ ಹಾಡು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ, ಬೆಲೆ ಕಟ್ಟಲಾಗದ ಬದುಕಿಗೆ ಹೊಸ ತಿರುವನ್ನು ನೀಡಬಲ್ಲ, ಹೊಸ ಆಶಯವನ್ನು ಪಡೆಯಬಹುದಾದ ಜೀವನದ ಗತಿಯನ್ನು ಹಂಬಲಿಸಿ ಹೊಸ ಹುರುಪನ್ನು ತುಂಬಬಲ್ಲ, ಹಳೆಯ ಮೌಲ್ಯವನ್ನು ಕಡಿದೊಗೆದು ಹೊಸ ಭಾವನೆಗಳನ್ನು ಸೃಜಿಸಬಲ್ಲ ಹೊಸ ಹಾಡನ್ನು ಹಾಡಬೇಕು. ಆ ಹಾಡು ಎಲ್ಲರಲ್ಲೂ ಕ್ರಾಂತಿಯನ್ನು ಉಂಟು ಮಾಡಬೇಕು. ಅದರ ಮಾರ್ದನಿಗಳು ಭೂಮಿ ಆಕಾಶದಲ್ಲಿ ತುಂಬಬೇಕು ಎಂದು ಎಲ್ಲ ಕೀಳರಿಮೆಗಳನ್ನು ಕಡಿದೊಗೆದು ಹೊಸ ಹುರುಪನ್ನು ತುಂಬುವ ಹಾಡು ಇದಾಗಿದೆ. ಕವಿ ಕಯ್ಯಾರ ಕಿಞ್ಞಣ್ಣರೈರವರು ಹೊಸ ಹಾಡು ಪ್ರಕೃತಿ ಹಾಗೂ ಜೀವನದ ಕಣಕಣದಲ್ಲೂ ಹೇಗೆ ಸಮ್ಮಿಳಿತಗೊಂಡಿದೆ ಎಂದು ಸೊಗಸಾಗಿ ವರ್ಣಿಸಿದ್ದಾರೆ. ಹೊಸ ಭಾವನೆ, ಹೊಸ ಜೀವನ ಹಾಗೂ ಹೊಸ ಶಕ್ತಿಯಿಂದ ತುಂಬಿ ತುಳುಕುವ ಹಾಡನ್ನು ಒಮ್ಮೆಯಾದರೂ ಹಾಡಬೇಕು. ಹರಿತವಾದ, ಗಂಭೀರವಾದ ಭಾವನೆಗಳು ಅಲೆ ಅಲೆಯಾಗಿ ಹರಡುವ ರೀತಿಯಲ್ಲಿ ವೀರಧ್ವನಿಯ ಮುಗಿಲೆತ್ತರಕ್ಕೆ ಏರಬೇಕು. ಜಾತಿ, ಕುಲ, ಧರ್ಮಗಳ ಪಾಠಗಳನ್ನು ಕಿತ್ತೆಸೆದು ಎದೆಯುಬ್ಬಿಸಿ ಆತ್ಮವಿಶ್ವಾಸದಿಂದ, ಸ್ವಾಭಿಮಾನದಿಂದ ಹಾಡನ್ನು ಹಾಡಬೇಕು. ಆ ಹಾಡು ಯುಗ ಯುಗಗಳು ಉರುಳಿದರೂ ಮಾಸದಂತಿರಬೇಕು. ಲೋಕಗಳಾಚೆಯು ಗುಡುಗಿನ ರೀತಿಯಲ್ಲಿ ಮಾರ್ದನಿಸಬೇಕು. ಅತ್ಯುನ್ನತವೂ ಶ್ರೇಷ್ಠವೂ ಆದ ಹಿಮಾಲಯದ ಶಿಖರವನ್ನೇರಿ ಹಾಡಬೇಕು.
ಆ ಹಾಡಿನ ನುಡಿಗುಂಡುಗಳು 10 ದಿಕ್ಕುಗಳಲ್ಲಿ ಹಾರಿ ಶತ್ರುಗಳಲ್ಲಿ ಭಯವನ್ನುಂಟು ಮಾಡಿ ಅವರನ್ನು ಓಡಿಸಿ ಬೆನ್ನಟ್ಟುವಂತೆ ಇರಬೇಕು. ಗಂಡೆದೆಯ ಗರ್ಜನೆ ಎನಿಸಬೇಕಾದರೆ 33 ಕೋಟಿ ಕಂಠಗಳು ಒಂದಾಗಿ ಒಕ್ಕೊರಲಿನಿಂದ ಬೆರೆತು ಹಾಡಬೇಕು. ಆ ಹಾಡು ಭೂಮಿಯ ಅಂತರಾಳದಲ್ಲಿ ಹಾಗೂ ಆಕಾಶದಲ್ಲೆಲ್ಲ ಪ್ರತಿಗೊಳ್ಳಬೇಕು. ಜಡತ್ವವನ್ನು ಕಳೆದುಕೊಂಡು ಆಲಸ್ಯದ ನಿದ್ರೆಯಿಂದ ಸಿಡಿದೆದ್ದು ಆಕಾಶ ಮತ್ತು ಭೂಮಿಗಳು ವೀರತೆಯ ಅಟ್ಟಹಾಸದಲ್ಲಿ ಬೆಳಗಬೇಕು. ನಮ್ಮ ನಡೆನುಡಿಯಲ್ಲಿ ಪಾದಗಳ ಅಡಿಯಲ್ಲಿಯೂ ಹೆಜ್ಜೆ ಹೆಜ್ಜೆಗೂ ನಾವು ಹಾಡಿನಿಂದ ಈ ಕ್ರಾಂತಿ ಕಿಡಿಯ ಹೊತ್ತಿಕೊಳ್ಳಬೇಕು. ಹೇ ಜಗಜ್ಜನನಿ, ನಿನಗೆ ಜಯವಾಗಲಿ. ಒಮ್ಮೆ ನಿನ್ನ ಶಿರವನ್ನೆತ್ತಿ ನೋಡು. ವೀರ ಭರವಸೆಯನ್ನು ಮೂಡಿಸುವ ನಮ್ಮ ಹಾಡನ್ನು ಕೇಳಿ ನೋಡು. ಅಂದಿನ ಪಾಡು ಮುಗಿದ ಅಧ್ಯಾಯವಾಗಿದೆ. ಇಂದು ಹೊಸ ಹುರುಪಿನೊಂದಿಗೆ ಈ ಹೊಸ ಹಾಡನ್ನು ಹಾಡುತ್ತಿದ್ದೇವೆ. ಇಂಥ ಹಾಡು ಇದೇ ಮೊದಲು. ಇನ್ನು ಮುಂದಿನ ಪ್ರಶ್ನೆ ಸಂದರ್ಭ ಸಹಿತ ಸ್ವಾರಸ್ಯಗಳನ್ನು ವಿವರಿಸಿದು. ಮೊದಲನೇದು, ತೀವ್ರತರ ಗಂಭೀರ ಭಾವನೆಯ ತೆರಮಸಗಿ ವೀರಧ್ವನಿಯೇರಬೇಕು. ಉತ್ತರ: ಈ ವಾಕ್ಯವನ್ನು ಕಯ್ಯಾರ ಕಿಞ್ಞಣ್ಣ ರೈರವರು ರಚಿಸಿರುವ ಶತಮಾನದ ಗಾನ ಎಂಬ ಕವನ ಸಂಕಲನದ ಒಂದು ಭಾಗವಾಗಿರುವ ಹೊಸ ಹಾಡು ಎಂಬ ನವೋದಯ ಪದ್ಯಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ಕವಿ ಓದುಗರಿಗೆ ಹೇಳಿದ್ದಾರೆ. ಹೊಸ ಹಾಡು ನವಭಾವ, ನವಜೀವನ, ನವಶಕ್ತಿಯನ್ನು ತುಂಬಿಸುವಂತಿರಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತುಗಳನ್ನು ಹೇಳಿದ್ದಾರೆ. ಎರಡನೇ ವಾಕ್ಯ, ಯುಗ ಯುಗಗಳಾಚೆಯಲ್ಲಿ ಲೋಕಾಂತರದಲ್ಲಿ ಆ ಹಾಡು ಗುಡುಗಬೇಕು. ಉತ್ತರ: ಈ ವಾಕ್ಯವನ್ನು ಕಯ್ಯಾರ ಕಿಞ್ಞಣ್ಣ ರೈರವರು ರಚಿಸಿರುವ ಶತಮಾನದ ಗಾನ ಎಂಬ ಕವನ ಸಂಕಲನದ ಒಂದು ಭಾಗವಾಗಿರುವ ಹೊಸ ಹಾಡು ಎಂಬ ನವೋದಯ ಪದ್ಯಪಾಠದಿಂದ ಆರಿಸಲಾಗಿದೆ. ಈ ಮಾತು ಕವಿ ಓದುಗರಿಗೆ ಹೇಳಿದ್ದಾರೆ. ಜಾತಿ, ಕುಲ, ಮತ, ಧರ್ಮಗಳ ಪಾಠಗಳನ್ನು ಕಿತ್ತೊಗೆಯಬೇಕು ಎಂದು ಹೇಳೋ ಸಂದರ್ಭದಲ್ಲಿ ಕವಿ ಈ ಮಾತುಗಳನ್ನು ಹೇಳಿದ್ದಾರೆ. ಮುಂದಿನ ವಾಕ್ಯ, ಜಡ ನಿದ್ರೆ ಸಿಡಿದೆದ್ದ ವಿರಾಟ್ಟಹಾಸದಲ್ಲಿ ಭಾನುಭುವಿ ಬೆಳಗಬೇಕು. ಉತ್ತರ: ಈ ವಾಕ್ಯವನ್ನು ಕಯ್ಯಾರ ಕಿಞ್ಞಣ್ಣ ರೈ ಅವರು ರಚಿಸಿರುವ ಶತಮಾನದ ಗಾನ ಎಂಬ ಕವನ ಸಂಕಲನದ ಒಂದು ಭಾಗವಾಗಿರುವ ಹೊಸ ಹಾಡು ಎಂಬ ನವೋದಯ ಪದ್ಯಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ಕವಿ ಓದುಗರಿಗೆ ಹೇಳಿದ್ದಾರೆ. ಹೊಸ ಹಾಡು ಹೇಗೆ ಮತ್ತು ಯಾವುದನ್ನು ಬೆಳಗಬೇಕು ಎಂದು ವಿವರಿಸುವ ಸಂದರ್ಭದಲ್ಲಿ ಈ ಸಾಲುಗಳನ್ನು ಬರೆದಿದ್ದಾರೆ. ನಾಲ್ಕನೇ ವಾಕ್ಯ, ನಡೆ ನುಡಿಗಳೆಡೆಯಲ್ಲಿ ಪದತಾಳ ಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು. ಉತ್ತರ: ಈ ವಾಕ್ಯವನ್ನು ಕಯ್ಯಾರ ಕಿಞ್ಞಣ್ಣ ರೈ ಅವರು ರಚಿಸಿರುವ ಶತಮಾನದ ಗಾನ ಎಂಬ ಕವನ ಸಂಕಲನದ ಒಂದು ಭಾಗವಾಗಿರುವ ಹೊಸ ಹಾಡು ಎಂಬ ನವೋದಯ ಪದ್ಯಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ಕವಿ ಓದುಗರಿಗೆ ಹೇಳಿದ್ದಾರೆ. ಹೊಸ ಹಾಡಿನ ಗತಿ ಪ್ರಗತಿ ಹೇಗಿರಬೇಕು, ಎಲ್ಲೆಲ್ಲಿ ಕ್ರಾಂತಿಯ ಕಿಡಿಯನ್ನು ಹೊತ್ತಿಸಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಅತಿ ಸೊಗಸಾಗಿ ಹೇಳಿದ್ದಾರೆ. ಕಡೆ ವಾಕ್ಯ, ಇದೋ ಮೊದಲು ಮುನ್ನಿಲ್ಲ ಮುಗಿದುದಂದಿನ ಪಾಡು ಹೊಸತಿಂದು ಹೊಸತು ಹಾಡು. ಉತ್ತರ: ಈ ವಾಕ್ಯವನ್ನು ಕಯ್ಯಾರ ಕಿಞ್ಞಣ್ಣ ರೈ ಅವರು ರಚಿಸಿರುವ ಶತಮಾನದ ಗಾನ ಎಂಬ ಕವನ ಸಂಕಲನದ ಒಂದು ಭಾಗವಾಗಿರುವ ಹೊಸ ಹಾಡು ಎಂಬ ನವೋದಯ ಪದ್ಯಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ಕವಿ ಓದುಗರಿಗೆ ಹೇಳಿದ್ದಾರೆ. ಜಗಜ್ಜನನಿಗೆ ಹೊಸ ಹಾಡನ್ನು ಕೇಳುವಂತೆ ಹೇಳಿ ಹಾಡಿನ ವಿಶೇಷತೆಯನ್ನು ಹೇಳುವ ಸಂದರ್ಭದಲ್ಲಿ ಈ ಮಾತುಗಳನ್ನು ಹೇಳಲಾಗಿದೆ. ಇನ್ನು ಸಂಬಂಧೀಕರಣ ಪ್ರಶ್ನೆ ಇದ್ದಾವೆ. ಮೊದಲೆರಡು ಪದಗಳ ಸಂಬಂಧ ಗುರುತಿಸಿ ಮೂರನೇ ಪದದ ಸಂಬಂಧ ಬರೆದಿದ್ದೀವಿ. ಧ್ವನಿ, ದನಿ, ಯುಗ, ಜುಗ, ಲೋಕಾಂತರ ಸವರ್ಣ ದೀರ್ಘ ಸಂಧಿ ಆದರೆ ಉನ್ನತೋನ್ನತ ಗುಣಸಂಧಿ. ಭಾನು, ಆಕಾಶ, ಭಾನು, ಸೂರ್ಯ. ಆಲ್ರೆಡಿ ಉತ್ತರಗಳನ್ನು ಬರೆದಿದ್ದೀವಿ, ಅದನ್ನು ಅಂಡರ್ಲೈನ್ ಮಾಡಾಯಿತು. ಇನ್ನು ಮುಂದಿನ ಪ್ರಶ್ನೆ ಕೊಟ್ಟಿರೋ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆರಿಸಿ ಬರೀಬೇಕು. ಹೊಸ ಹಾಡು ಪದ್ಯದ ಆಕರ ಗ್ರಂಥ ಸರಿಯಾದ ಆಯ್ಕೆ ಶತಮಾನದ ಗಾನ. ಎರಡನೇದು, ಹೊಸ ಹಾಡು ಪದ್ಯದ ಕವಿ ಸರಿಯಾದ ಆಯ್ಕೆ ಕಯ್ಯಾರ ಕಿಞ್ಞಣ್ಣ ರೈ. ಮೂರನೇದು, ಉನ್ನತೋನ್ನತ ಶಿಖರವನ್ನೇರಿ ಹಾಡನ್ನು ಹಾಡಬೇಕು. ಉತ್ತರ ಘನಹಿಮಾದ್ರಿ. 4, ಡ್ಯಾಶ್ ಧರ್ಮಪಾಶಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು. ಜಾತಿ, ಕುಲಮತ. ಭಾಷಾ ಚಟುವಟಿಕೆ ಅಲಂಕಾರದಲ್ಲಿನ 2 ವಿಧಗಳನ್ನು ಹೆಸರಿಸಿ ಕೇಳಿದರೆ ಒಂದು ಅರ್ಥಾಲಂಕಾರ ಬರ್ತದೆ, ಇನ್ನೊಂದು ಶಬ್ದಾಲಂಕಾರ ಬರ್ತದೆ. ಒಂದು ವಾಕ್ಯ ಇದೆ, ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು. ಇಲ್ಲಿರುವ ಅಲಂಕಾರ ಗುರುತಿಸಿ ಲಕ್ಷಣದೊಂದಿಗೆ ಸಮನ್ವಯಗೊಳಿಸಿ ಅಂತ ಕೊಡ್ತಾರೆ. ಸೊ ಇದು ಉಪಮಾಲಂಕಾರ. ಉಪಮೇಯ ಬಾನಿನಲ್ಲಿ ಗಾಳಿಪಟಗಳು, ಉಪಮಾನ ಹಕ್ಕಿಗಳು, ಉಪಮಾವಾಚಕ ಅಂತೆ, ಸಮಾನ ಧರ್ಮ ಹಾರಾಡೋದು. ಆಮೇಲೆ ಇಲ್ಲಿರ್ತಕ್ಕಂಥ ಸಮನ್ವಯ ಈ ಥರನಾಗಿರ್ತಕ್ಕಂಥದ್ದನ್ನು ಬರಿಬೇಕಾಗಿತ್ತು. ಇಷ್ಟಿತ್ತು ವಿದ್ಯಾರ್ಥಿಗಳೇ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಉತ್ತರಗಳನ್ನು ಕೊಟ್ಟಿದ್ದೀನಿ, ಹೊಸ ಹಾಡು ಪದ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನು. ಸೊ ನಾನು ನಿಮಗೆ ಮತ್ತೆ ಸಿಗ್ತೀನಿ ಹೊಸ